ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಸ್ನೇಹಿತರೆ, ಗುಪ್ತ ನವರಾತ್ರಿ ಹಾಗೆಯೇ ವಾರಾಹಿ ನವರಾತ್ರಿ ನಮಗೆ ಯಾವತ್ತು ಶುರು ಆಗೋದು ಅಂದರೆ ಇವತ್ತು 6ನೇ ತಾರೀಕು ನಮಗೆ ಶುರು ಆಗಿ ನಮಗೆ 15ನೇ ತಾರೀಕು ಮುಕ್ತಾಯ ಆಗೋದು. ಅಂದರೆ 10ನೇ ದಿನ 9 ದಿನ ನಮಗೆ ಈ ನವರಾತ್ರಿ ಇರುತ್ತೆ. ಹಾಗಾಗಿ ಈ 9 ದಿನ ನವರಾತ್ರಿಯಲ್ಲಿ ನಾವು ವಾರಾಹಿ ದೇವಿಯನ್ನು ನೆನೆದು ನಾವು ರಾತ್ರಿ ಮಲಗೋ ಸಮಯದಲ್ಲಿ ಯಾವ ಒಂದು ಬೀಜಾಕ್ಷರವನ್ನು ಬರಿಬೇಕು, ಹಾಗೆಯೇ ಯಾವ ಒಂದು ನಮ್ಮ ಕೋರಿಕೆಯನ್ನು ಬರಿಬೇಕು, ನಂತರ ಏನು ಮಾಡಬೇಕು, ಹಾಗೆಯೇ ನಾವು ನವರಾತ್ರಿ ಇವತ್ತಿಂದ ಶುರು ಆಗ್ತಾ ಇದೆ. ಹಾಗಾಗಿ ಕಳಸ ಸ್ಥಾಪನೆ ಯಾವ ರೀತಿಯಾಗಿ ಮಾಡಬೇಕು, ಅಖಂಡ ದೀಪಾರಾಧನೆಯನ್ನು ಎಷ್ಟು ಗಂಟೆಗೆ ಶುರು ಮಾಡಬೇಕು ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಶಕ್ತಿಯುತ ದೇವತೆಗಳು, ಉಗ್ರ ದೇವತೆಗಳನ್ನು ಪೂಜೆ ಮಾಡೋದ್ರಿಂದ ನಾವು ಭಕ್ತಿ ಶ್ರದ್ಧೆಯಿಂದ ನಾವು ಪೂಜೆ ಮಾಡಬೇಕಾಗತ್ತೆ. ಹಾಗಾಗಿ ನೀವು ಇದನ್ನು ರಾತ್ರಿ ಸಮಯದಲ್ಲೇ ಪೂಜೆ ಮಾಡಬೇಕಾಗತ್ತೆ. ಇನ್ನು ಇವತ್ತು 6ನೇ ತಾರೀಕು ನಾವು ಕಳಸ ಸ್ಥಾಪನೆ ಇವತ್ತಿಂದನೇ ಶುರು ಮಾಡಬೇಕು ಸ್ನೇಹಿತರೆ. ಹಾಗಾಗಿ 6:20ರಿಂದ 7:15 ಒಳಗೆ ಒಳ್ಳೆಯ ಸಮಯ ಕಳಸ ಸ್ಥಾಪನೆಗೆ. ಹಾಗಾಗಿ ಕಳಸ ಸ್ಥಾಪನೆಯನ್ನು ಮಾಡಿ ನಂತರ ನೀವು ಅಖಂಡ ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ. ಸ್ವಲ್ಪ ದೊಡ್ಡದಾಗಿರುವಂಥ ಅಂದರೆ ಎಣ್ಣೆ ಜಾಸ್ತಿ ಹಿಡುವಂಥ ದೀಪವನ್ನು ನೀವು ತಗೊಂಡು ಅದರಲ್ಲಿ ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ದೀಪ ನಂದಬಾರ್ದು. ಆ ರೀತಿಯಾಗಿ 9 ದಿನವೂ ಅದು ದೀಪ ಉರಿತಾನೆ ಇರಬೇಕು. ಈ ರೀತಿಯಾಗಿ ನೋಡ್ಕೊಬೇಕಾಗತ್ತೆ. ನೀವು ವ್ರತ ಅಂತ ಮಾಡಿದ್ರೆ ತುಂಬ ಕಟ್ಟುನಿಟ್ಟಾಗಿ ಭಕ್ತಿಯಿಂದ ಮಾಡಬೇಕು. ಯಾಕೆಂದರೆ ಉಗ್ರ ದೇವತೆಗಳಿಗೆ ನಾವು ಮಾಡ್ತಾ ಇರೋದು. ಹಾಗಾಗಿ ನೀವು ತುಂಬ ಭಕ್ತಿಯಿಂದ ಮಡಿಯಿಂದ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀವು 9 ದಿನ ಮಾಂಸಾಹಾರವನ್ನು ಸೇವನೆ ಮಾಡಬಾರ್ದು. ಬ್ರಹ್ಮಚರ್ಯವನ್ನು ನೀವು ಆಚರಣೆ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ನೀವು ಸಾಯಂಕಾಲ ಇನ್ನೇನು ರಾತ್ರಿ 7 ಗಂಟೆಗಲ್ವ ಪೂಜೆ ಮಾಡೋದು, ಆ ಸಮಯದಲ್ಲಿ ನೀವು ಸ್ನಾನ ಮಾಡಿಕೊಂಡೇ ಪೂಜೆ ಮಾಡಬೇಕಾಗತ್ತೆ. ಮತ್ತು ಸ್ವಲ್ಪ ಮೌನವಾಗಿ ಇರಬೇಕಾಗತ್ತೆ. ಯಾವುದೇ ಒಂದು ಕೆಟ್ಟ ಶಬ್ದಗಳನ್ನು ಮಾತಾಡೋದಾಗಲಿ, ಜಗಳಗಳು ಮಾಡ್ಕೊಳ್ಳೋದಾಗಲಿ ಈ ರೀತಿಯಾಗಿ 9 ದಿನಗಳ ಕಾಲ ಮಾಡಬಾರ್ದು. ಪೀರಿಯಡ್ಸ್ ಆದಲ್ಲೂ ಅಷ್ಟೇ 5 ದಿನ ಪೂಜೆ ಮಾಡಬಾರ್ದು. 5ನೇ ದಿನ ಆದಮೇಲೆ ಮನೆಗೆಲ್ಲ ಸ್ವಲ್ಪ ಗಂಗಾಜಲ, ಗೋಮೂತ್ರ ಎಲ್ಲ ಹಾಕ್ಕೊಂಡು ಮನೆಯೆಲ್ಲ ಒರೆಸಿ ನಂತರ ನೀವು ತಲೆಗೆ ಸ್ನಾನ ಮಾಡಬೇಕಂದ್ರೆ ಸ್ವಲ್ಪ ಅರಿಶಿಣದ ನೀರನ್ನು ನೀವು ತಲೆಗೆ ಹಾಕ್ಕೊಂಡು ನೀವು ಸ್ನಾನ ಮಾಡಿ ನಂತರ ಪೂಜೆಯನ್ನು ಮಾಡಬೇಕಾಗತ್ತೆ. ಹಾಗೆಯೇ ಪ್ರತಿದಿನವೂ ಮನೆ ಒರೆಸೋದಾಗಲಿ ಅಥವಾ ರೂಮ್ ಕ್ಲೀನ್ ಮಾಡ್ಕೊಳ್ಳೋದು, ಹಾಗೆಯೇ ಹಳೆ ಹೂಗಳನ್ನೆಲ್ಲ ತೆಗೆದು ಹೊಸ ಹೂಗಳನ್ನು ಇಟ್ಟೇ ಪೂಜೆ ಮಾಡಬೇಕಾಗತ್ತೆ. ಇನ್ನು ಅಮ್ಮನನ್ನು ಪ್ರಾಣ ಪ್ರತಿಷ್ಠೆ ಮಾಡಿದಿರಿ, ಒಂದು ಜಾಗದಲ್ಲಿ ಇಟ್ಟಿದ್ದೀರಿ ಅಂದರೆ 9 ದಿನಗಳ ಕಾಲ ಯಾವುದೇ ಕಾರಣಕ್ಕೂ ಅಮ್ಮನ ಫೋಟೋವನ್ನು ಕದಲಿಸಬಾರ್ದು. ಅಕಸ್ಮಾತ್ ಅಮ್ಮನ ಫೋಟೋ ಇಲ್ಲ ಅಂತಂದರೆ ನೀವು ಅರಿಶಿಣದ ಉಂಡೆಯನ್ನು ಮಾಡಿ ಅದನ್ನು ಕೂಡ ನೀವು ಪೂಜೆ ಮಾಡ್ಬೋದು. ಅಕಸ್ಮಾತ್ ಅದೂ ಆಗಲ್ಲ ಅಂದರೆ ಒಂದು ದೀಪವನ್ನು ಇಟ್ಟು ನೀವು ದೀಪದಲ್ಲೇ ಅಮ್ಮನನ್ನು ನೀವು ನೆನೆದು ದೀಪಕ್ಕೆ ನೀವು ಪೂಜೆಯನ್ನು ಮಾಡ್ಬೋದು. ಇನ್ನು ದೀಪದ ಮುಂದೆ ನಾವು ಪ್ರಸಾದವಾಗಿ ಪ್ರತಿದಿನವೂ ನೀವು ಪ್ರಸಾದ ಇಟ್ಟೇ ಪೂಜೆ ಮಾಡಬೇಕಾಗತ್ತೆ. ಅದರಲ್ಲೂ ನೀವು ಕೋಸಂಬರಿ ಆಗಲಿ, ಪಾನಕ ಆಗಲಿ, ಹಾಗೆಯೇ ತರಕಾರಿಗಳನ್ನು ಇಟ್ಟು ಕೂಡ, ಹಣ್ಣನ್ನು ಇಟ್ಟು ಕೂಡ ಅಮ್ಮನನ್ನು ಪೂಜೆ ಮಾಡ್ಬೋದು. 9 ದಿನಗಳು ಕೂಡ ತಲೆಗೆ ಸ್ನಾನ ಮಾಡಿಕೊಂಡೇ ನೀವು ಪೂಜೆ ಮಾಡಬೇಕಾಗತ್ತೆ. ನನಗಿಷ್ಟೆಲ್ಲ ಮಾಡೋಕ್ಕಾಗಲ್ಲ, ಪ್ರತಿದಿನ ನಾವು ಜಸ್ಟ್ ದಿನ ಯಾವ ರೀತಿಯಾಗಿ ಪೂಜೆ ಮಾಡ್ಕೊತೀನೋ ಅದೇ ರೀತಿಯಾಗಿ ನಾನು ಪೂಜೆ ಮಾಡ್ಕೊತೀನಿ ಅಂದರೆ ಅದೇ ರೀತಿಯಾಗಿ ಪೂಜೆ ಮಾಡ್ಬೋದು. ಬೆಳಗ್ಗೆ ಸಾಯಂಕಾಲ ನಾವು ದೀಪ ಹಚ್ಕೊಂಡು ಅಮ್ಮನನ್ನು ನೆನೆದು ಅಮ್ಮನ ಮಂತ್ರಗಳನ್ನು ಹೇಳ್ಕೊಂಡು ಇಷ್ಟೇ ಸಿಂಪಲಾಗಿ ಕೂಡ ಪೂಜೆ ಮಾಡ್ಬೋದು. ನೀವು ವ್ರತ ಮಾಡ್ತೀನಿ ಅಂದರೆ ಮಾತ್ರ ತುಂಬ ಕಟ್ಟುನಿಟ್ಟಾಗಿ ಮಾಡ್ಬೋದು. ಇಲ್ಲ ನಾವು ದಿನ ಪೂಜೆ ಮಾಡಿದಾಗ ಮಾಮೂಲಿ ಪೂಜೆ ಮಾಡ್ತೀನಿ ಅಂದರೆ ಯಾವುದೇ ಥರದ ನಿಯಮ ಇಲ್ಲ ಸ್ನೇಹಿತರೆ. ಇನ್ನು ರಾತ್ರಿ ಮಲಗೋ ಸಮಯದಲ್ಲಿ ನೀವು ಯಾವ ಒಂದು ಮಂತ್ರವನ್ನು, ಅಮ್ಮನ ಮೂಲ ಮಂತ್ರವನ್ನು ಬರೆದು ತಲೆದಿಂಬಿನ ಕೆಳಗಡೆ ಇಟ್ಕೊಬೇಕು, ಎಷ್ಟು ದಿನಗಳ ಕಾಲ ಇಟ್ಕೊಬೇಕು ಅನ್ನೋದಾದರೆ ಇವತ್ತಿನಿಂದನೇ ನೀವು ಶುರು ಮಾಡಬೇಕಾಗತ್ತೆ. ಇವತ್ತು ಸಾಯಂಕಾಲ ಎಲ್ಲ ಪೂಜೆ ಮಾಡ್ಕೊಂಡಿದ್ದೀರಾ, ನಿಮಗೆ ಕಳಸ ಸ್ಥಾಪನೆ ಮಾಡೋದು, ಅಖಂಡ ದೀಪಾರಾಧನೆಯನ್ನು ಬೆಳಗ್ತೀರಿ ಅಂದರೆ ಆ ರೀತಿಯಾಗೂ ಮಾಡಿ. ಇಲ್ಲ ನನಗೆ ಅಷ್ಟೆಲ್ಲ ಕಟ್ಟುನಿಟ್ಟಾಗಿ ನನಗೆ ವ್ರತವನ್ನು ಮಾಡೋಕ್ಕಾಗಲ್ಲ ಅಂದರೂ ಸಾಯಂಕಾಲ ಮಾಮೂಲಿ ಪ್ರತಿದಿನ ನಾವು ಯಾವ ರೀತಿಯಾಗಿ ದೀಪ ಹಚ್ಚಿ ಪೂಜೆ ಮಾಡ್ಕೊತೀರಲ್ಲ ಅದೇ ರೀತಿಯಾಗಿ ಪೂಜೆ ಮಾಡ್ಕೊಳ್ಳಿ. ನಂತರ ನೀವು ರಾತ್ರಿ ಊಟ ಎಲ್ಲ ಆದಮೇಲೆ ನೀವು ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಒಂದು ಪೇಪರು ಮತ್ತು ಪೆನ್ನನ್ನು ತೊಗೊಬೇಕಾಗತ್ತೆ. ಅದು ಬ್ಲ್ಯಾಕ್ ಪೆನ್ನು ಬಿಟ್ಟು ನೀವು ಯಾವ ಪೆನ್ನಲ್ಲಿ ಬೇಕಾದರೂ ಬರೀಬೋದು. ಗ್ರೀನ್, ಬ್ಲೂ, ರೆಡ್ ಈ ರೀತಿಯಾಗಿ ಯಾವ ಪೆನ್ನಲ್ಲಿ ಆದರೂ ಬರೀಬೋದು. ಆದರೆ ಬ್ಲ್ಯಾಕ್ ಪೆನ್ನಲ್ಲಿ ಮಾತ್ರ ಒಂದು ಪೆನ್ ಮಾತ್ರ ಬರೀಬಾರ್ದು. ಇನ್ನು ಇದಕ್ಕೆ ಒಂದು ಪೇಪರ್ ಬೇಕಾಗತ್ತೆ. ಯಾವ ರೀತಿಯಾಗಿ ಬರಿಬೇಕು ಅಂದರೆ ಮೊದಲು ನೀವು ಅಮ್ಮನ ಬೀಜ ಮಂತ್ರವನ್ನು ಬರಿಬೇಕಾಗತ್ತೆ. ತುಂಬಾ ಶಕ್ತಿಯುತವಾದದ್ದು. ಇಲ್ಲಿ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ ಸ್ಕ್ರೀನ್ ಮೇಲೆ, ಇದನ್ನು ಬರಿಬೇಕಾಗತ್ತೆ. ಓಂ ಶ್ರೀಂ ಹ್ರೀಂ ಕ್ಲೀಂ ವಾರಾಹಿ ದೇವಿಯೇ ನಮಃ ಅಂತ ಬರೆದು ಅದರ ಕೆಳಗಡೆ ನಿಮ್ಮ ಕೋರಿಕೆ ಏನಿದೆ ಅದನ್ನು ಒಂದು ಸಾರಿ ಬರೀಬೇಕಾಗತ್ತೆ. ಒಂದು ಸಾರಿ ಅಮ್ಮನ ಮಂತ್ರ, ಒಂದು ಸಾರಿ ನಿಮ್ಮ ಕೋರಿಕೆ. ಅಂದರೆ ಈಗ ನನಗೆ ಸರ್ಕಾರಿ ಕೆಲಸ ಬೇಕು, ಅಥವಾ ನನಗೆ ಯಾರಿಗೂ ದುಡ್ಡು ಕೊಟ್ಟಿದ್ದೀನಿ ವಾಪಸ್ ಬರಬೇಕು, ಅಥವಾ ನಾನು
ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು ಅಥವಾ ನನ್ನ ಆರೋಗ್ಯ ಚೆನ್ನಾಗಿರಬೇಕು, ಈ ರೀತಿಯಾಗಿ ಒಂದೇ ಕೋರಿಕೆನ ನೀವು ಬರೀಬೇಕಾಗತ್ತೆ. ಇವತ್ತೇನು ಬರೀತೀರಾ ಅಂದರೆ ಓಂ ಶ್ರೀಂ ಹ್ರೀಂ ಕ್ಲೀಂ ವಾರಾಹಿ ದೇವಿಯೇ ನಮಃ ಅಂತ ಬರೆದು ನನಗೆ ಸರ್ಕಾರಿ ಕೆಲಸ ಬೇಕು ಅಂತ ಬರೆದಿರ್ತೀರ. ಇನ್ನು ನಾಳೆ ದಿನ ಅದನ್ನು ಮಡಚಿ ನೀವು ದಿಂಬಿನ ಕೆಳಗಡೆ ಇಟ್ಕೊಂಡು ಇವತ್ತು ಮಲಗ್ತೀರ. ನಾಳೆ ರಾತ್ರಿ ಮತ್ತೆ ನೀವು ಇವನು ಮಲ್ಗಕ್ಕೆ ಹೋಗ್ತಿರಲ್ಲ, ಆ ಸಮಯದಲ್ಲಿ ಆ ಚೀಟಿಯನ್ನು ತೆಗೆದು ಆ ಪೇಪರನ್ನು ತೆಗೆದು ಮತ್ತೆ ಇನ್ನೊಂದು ಸಾರಿ ಓಂ ಶ್ರೀಂ ಹ್ರೀಂ ಕ್ಲೀಂ ವಾರಾಹಿ ದೇವಿಯೇ ನಮಃ ಅಂತ ಬರೆದು ನನಗೆ ಸರ್ಕಾರಿ ಕೆಲಸ ಬೇಕು ಅಂತ ಮತ್ತು ಅದ್ರ ಮೇಲೆ ಏನು ಬರೆದಿರ್ತೀರ ನೋಡಿ, 9 ದಿನವೂ ಅದನ್ನೇ ಬರೀಬೇಕಾಗತ್ತೆ. 9 ದಿನವೂ ಒಂದೇ ಮಂತ್ರವನ್ನು 9 ಸಾರಿ, ಅದೇ ರೀತಿಯಾಗಿ ನಿಮ್ಮ ಕೋರಿಕೆ ಏನಿರುತ್ತೆ ಅದನ್ನು 9 ಸಾರಿ ಗಮನ ಇಟ್ಟು ಕೇಳಿ ಸ್ನೇಹಿತರೆ. ಮತ್ತೆ ಕ್ವಶನ್ಸ್ ಕೇಳಕ್ಕೆ ಹೋಗಬೇಡಿ. ಹಂಗಾಗಿ 9 ಸಾರಿನೂ ಒಂದೇ ನಿಮ್ಮ ಕೋರಿಕೆನ ಬರಿಬೇಕು. ಒಂದೇ ಮಂತ್ರವನ್ನು 9 ಸಾರಿ, ಪ್ರತಿದಿನವೂ ಒಂದೊಂದು ಸಾರಿ ಬರಿಬೇಕು. ನೀವು ಇವತ್ತು ರಾತ್ರಿ ಬರೀತೀರಾ, ಮತ್ತು ದಿಂಬು ಕೆಳಗಡೆ ಇಟ್ಕೊಂಡು ಮಲಗ್ತೀರಾ, ಮತ್ತು ನಾಳೆ ರಾತ್ರಿ ಊಟ ಎಲ್ಲ ಆಗಿ ಮಲಗಕ್ಕೆ ಹೋಗ್ತೀರಾ, ಮತ್ತೆ ಬರೀತೀರಾ, ಮತ್ತು ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗ್ತೀರಾ. ಈ ರೀತಿಯಾಗಿ 9 ದಿನವೂ ಮಾಡಬೇಕಾಗತ್ತೆ. ಇನ್ನು 10ನೇ ದಿನ ಅಂದರೆ 9 ದಿನ ನೀವು ಕಂಪ್ಲೀಟ್ ಆದಮೇಲೆ 10ನೇ ದಿನ ಬರೆಯೋಕ್ಕೆ ಹೋಗಬೇಡಿ. 10ನೇ ದಿನ ಯಾವತ್ತು ಸಿಗುತ್ತೆ ಅಂದರೆ ನಿಮಗೆ 15ನೇ ತಾರೀಕು 10ನೇ ದಿನ ಬರುತ್ತೆ. ಆಗ 10ನೇ ದಿನ ಬೆಳಗ್ಗೆ ಆದರೂ ಪರವಾಗಿಲ್ಲ ಅಥವಾ ರಾತ್ರಿ ಆದರೂ ಪರವಾಗಿಲ್ಲ, ನೀವು ಅದನ್ನು ಒಂದು ಮ್ಯಾಚ್ ಬಾಕ್ಸ್ ಸಹಾಯದಿಂದನೋ ದೀಪದ ಸಹಾಯದಿಂದನೋ ಅದನ್ನು ಸುಡಬೇಕಾಗತ್ತೆ. ಸುಟ್ಬಿಟ್ಟು ನೀವು ಮನೆಯಿಂದ ಹೊರಗಡೆ ಹೋಗಿ ನೀವು ಯೂನಿವರ್ಸಲ್ಗೆ ಊದಿ. ಆಗ ಯೂನಿವರ್ಸಲ್ಗೆ ಊದ್ಬಿಟ್ಟು ನನಗೆ ಇಲ್ಲಿ ಏನು ಬರೆದಿರ್ತೀರ, ನನಗೆ ಸರ್ಕಾರಿ ಕೆಲಸ ಬೇಕು ಅಂತ ಬರೆದಿರ್ತೀರಲ್ವ, ನನಗೆ ಸರ್ಕಾರಿ ಕೆಲಸ ಸಿಕ್ಕಿದೆ, ಅದಕ್ಕೆ ಯೂನಿವರ್ಸಲ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ನೀವು ಯೂನಿವರ್ಸಲ್ಗೆ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಏನು ನೀವು ಪೇಪರ್ ಬರೆದಿರ್ತೀರಲ್ಲ ಅದನ್ನು ಸುಟ್ಟು ಬೂದಿಯನ್ನು ಯೂನಿವರ್ಸಲ್ಗೆ ಊದಿ ನೀವು ಯೂನಿವರ್ಸಲ್ಗೆ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಹೀಗೆ ನನಗೆ ಸರ್ಕಾರಿ ಕೆಲಸ ಸಿಕ್ಕಿದೆ ಅಂತ ನೀವು ಹೇಳಿಕೊಂಡು ನೀವು ಯೂನಿವರ್ಸಲ್ಗೆ ಊದಬೇಕಾಗತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಮಾಡೋದ್ರಿಂದ 10ನೇ ದಿನಷ್ಟೇ ನೀವು ಏನು ಬರೆದಿರ್ತೀರಲ್ಲ ಆ ಕೆಲಸ ಆಗುತ್ತೆ. ಅದ್ರ ಒಳಗಡೆನೂ ಆಗ್ಬೋದು. ಅಕಸ್ಮಾತ್ ಅದ್ರ ಒಳಗಡೆ ಆಯಿತು, ಈಗ ಒಬ್ಬೊಬ್ಬರಿಗೆ 2 ದಿನ ಬರೋದ ತಕ್ಷಣ ಆಗಿಬಿಡುತ್ತೆ, ಒಬ್ಬೊಬ್ರಿಗೆ 5 ದಿನ ಬರೋದ್ರ ತಕ್ಷಣ ಆಗುತ್ತೆ. ನೀವು ಬರೆದಿದ್ದ ತಕ್ಷಣ ಆಯಿತು ಅಂದರೆ ಆವಾಗಲೇ ತಕ್ಷಣ ನೀವು ಅದನ್ನು ಸುಟ್ಟು ಯೂನಿವರ್ಸಲ್ಗೆ ಓದ್ಬೋದು. ಅಕಸ್ಮಾತ್ 9 ದಿನ ಆಗಲಿಲ್ಲ ಅಂದರೆ 9ನೇ ದಿನ ನೀವು ಇದನ್ನು 9 ದಿನ ಬರೆದು 10ನೇ ದಿನ ಕೂಡ ಈ ರೀತಿಯಾಗಿ ಸುಟ್ಟು ಯೂನಿವರ್ಸಲ್ಗೆ ಓದ್ಬೋದು. ಅಕಸ್ಮಾತ್ ಇನ್ನೂ ಲೇಟ್ ಆಗ್ತಾ ಇದ್ದರೆ ನೀವು 10ನೇ ದಿನ ನೀವು ಯಾವ ರೀತಿಯಾಗಿ ನಾನು ಹೇಳಿದ್ರೆ ಅದೇ ರೀತಿಯಾಗಿ ಮಾಡಿ, ನೆಕ್ಸ್ಟ್ ನಿಮಗೆ ಖಂಡಿತ ಕೆಲಸ ಸಿಕ್ಕೇ ಸಿಗುತ್ತೆ. ತುಂಬ ಜನಕ್ಕೆ ಇದು ವರ್ಕ್ ಆಗಿದೆ ಸ್ನೇಹಿತರೆ, ಅದಕ್ಕೋಸ್ಕರ ನಾನು ನಿಮಗೂ ಹೇಳಿರೋದು. ಅದರಲ್ಲೂ ಈ ಸಾರಿ ವಾರಾಹಿ ನವರಾತ್ರಿ ತುಂಬಾ ಶಕ್ತಿಯುತವಾದದ್ದು. ಹಾಗಾಗಿ ಈ ನವರಾತ್ರಿಯಲ್ಲಿ ನೀವು 9 ದಿನವೂ ರಾತ್ರಿ ಮಲಗೋ ಸಮಯದಲ್ಲಿ ನೀವು ಬರೀಬೇಕಾಗತ್ತೆ. ದಿನಕ್ಕೆ 1 ಸಾರಿಯಾಗಿ ನೀವು ಬರೆದು ಅದನ್ನು ಇನ್ನೇನು ಅಮ್ಮನನ್ನು ನೀವು ಬೇಡ್ಕೊಬೇಕು. ಅಮ್ಮ ನನಗೆ ಈ ಥರ ಗೌರ್ಮೆಂಟ್ ಜಾಬ್ ಬೇಕಮ್ಮ ಅಂತ ನೀವು ಅಮ್ಮನನ್ನು ಬೇಡ್ಕೊಂಡು ನಂತರ ನೀವು ಪೇಪರಲ್ಲಿ ಬರೆದು ಅದನ್ನು ದಿಂಬಿನ ಕೆಳಗಡೆ ಇಟ್ಕೊಂಡು ನೀವು ಮತ್ತೆ ನೆಕ್ಸ್ಟ್ ಡೇ ಅದೇ ರೀತಿಯಾಗಿ ಮಾಡಬೇಕಾಗತ್ತೆ. 9 ದಿನವೂ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ, ಎಷ್ಟೋ ಜನಕ್ಕೆ ಇದು ಒಳ್ಳೆಯದಾಗುತ್ತೆ. ನಾನು 888 ಹೇಳಿದ್ದೆ, ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ತುಂಬ ಜನ ನನಗೆ ಮೆಸೇಜ್ ಮಾಡಿದರು ತುಂಬ ಒಳ್ಳೆಯದಾಗುತ್ತೆ ಅಂತ, ಫೋನ್ ಮಾಡಿ ಹೇಳಿದವರು ತುಂಬ ಜನ ಇದ್ದರು. ನನ್ನ ಫ್ರೆಂಡ್ಸು ಕೂಡ ತುಂಬ ಜನ ಬರೆದಿದ್ದಾರೆ, ಅವ್ರಿಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ ಇಂತಹ ದಿನಗಳು ನೀವು ಬರಬೇಕು ಅಂದರೆ ಇನ್ನು ನೆಕ್ಸ್ಟ್ ಇಯರ್ ತನಕ ಕಾಯಬೇಕು. ಅದಕ್ಕೋಸ್ಕರ ನೀವು ಈ ವರ್ಷನ ಅಂದರೆ ಇನ್ನು ತುಂಬ ಟೈಮ್ ಇದೆ. ರಾತ್ರಿ ಮಲಗೋ ಸಮಯದಲ್ಲಿ ನಾನು ಹೇಳಿರೋದು. ಹಾಗಾಗಿ ನೀವು ಸಾಯಂಕಾಲ ಪೂಜೆ ಮಾಡ್ಕೊಳ್ಳಿ, ವಾರಾಹಿ ದೇವಿಯನ್ನು ನೆನೆದು ಸಾಯಂಕಾಲ ಪೂಜೆ ಮಾಡಿಕೊಂಡು ರಾತ್ರಿ ಸಮಯದಲ್ಲಿ ಈ ರೀತಿಯಾಗಿ ಬರೀಬೇಕಾಗತ್ತೆ. ಮನೇಲಿ 4 ಜನ ಇದ್ದೀರಿ ಅಂದರೆ 4 ಜನ ಬರಿಬೋದು ಅಂದರೆ ಖಂಡಿತ ಬರಿಬೋದು. ಅಮ್ಮನ ಮಂತ್ರವನ್ನು ಮಾತ್ರ ಎಲ್ಲರೂ ಬರೀರಿ. ನಂತರ ಅದರ ಕೆಳಗಡೆ ನಿಮ್ಮ ಒಂದೇ ಕೋರಿಕೆನ 9 ದಿನವೂ ಬರಿಬೇಕಾಗತ್ತೆ. ಬೇರೆ ಬೇರೆ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಹಾಗಾಗಿ ನಿಮ್ಮ ಕೋರಿಕೆನ ಬರೆದು ನೀವು ಅಮ್ಮನನ್ನು ನೆನೆದು, ಅಮ್ಮ ನನಗೆ ಈ ಕೆಲಸ ಆಗಬೇಕು ಅಂತ ನೀವು ಅಮ್ಮನನ್ನು ಬೇಡ್ಕೊಂಡು ತಲೆದಿಂಬಿನ ಕೆಳಗಡೆ ಇಟ್ಕೊಬೇಕಾಗತ್ತೆ ಸ್ನೇಹಿತರೆ. 9 ದಿನವೂ ತಲೆದಿಂಬಿನ ಕೆಳಗಡೆ ಇಟ್ಕೊಬೇಕಾಗತ್ತೆ. ಈ ರೀತಿಯಾಗಿ ಎಲ್ಲರೂ ಮಾಡ್ಕೊಬೋದು. ಮನೇಲಿ ಒಬ್ಬರೇ ಮಾಡಬೇಕು ಇಬ್ಬರೇ ಮಾಡಬೇಕು ಅಂತ ಏನೂ ಇಲ್ಲ. ಮಧ್ಯದಲ್ಲಿ ಪೀರಿಯಡ್ಸ್ ಆಯಿತು ಅಂದರೆ 5 ದಿನ ಸ್ಟಾಪ್ ಮಾಡಿ ಮತ್ತೆ ಬರೆಯೋದಕ್ಕೆ ಶುರು ಮಾಡ್ಬೋದು ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಕೂಡ ಅಮ್ಮನನ್ನು ಬೇಡ್ಕೊತೀನಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ. ಹಾಗಾಗಿ ಎಲ್ಲರೂ ಬರ್ಕೊಳ್ಳಿ, ಎಲ್ಲರ ಆಸೆಗಳನ್ನು ಅಮ್ಮ ಈಡೇರಿಸಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.